ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯವನ್ನ ಕೊಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಚುರುಕುಗೊಂಡಿದೆ. ಪರಪ್ಪನ ಅಗ್ರಹಾರದಲ್ಲಿ ಯಾರ್ಯಾರು ರಾಜಾತಿಥ್ಯ ನೀಡುವುದರಲ್ಲಿ ಭಾಗಿಯಾಗಿದ್ರು, ಶಾಮೀಲಾಗಿದ್ರು ಎಲ್ಲ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ನಗರ ಪೊಲೀಸ್ ಆಯುಕ್ತರ ಕೈ ಸೇರಿದೆ ಪ್ರಾಥಮಿಕ ವರದಿಯಲ್ಲಿ ಫೋಟೋ ಹಾಗೆ ವಿಡಿಯೋ ಕಾಲ್ನ ರಹಸ್ಯ ರಿವೀಲ್ ಆಗಿದೆ. ಟೀ ಪಾರ್ಟಿಯ ಫೋಟೋವನ್ನ ಕ್ಲಿಕ್ಕಿಸಿದ್ದು ರೌಡಿ ಶೀಟರ್ ವೇಲು ಅನ್ನೋದು ಕನ್ಫರ್ಮ್ ಆಗಿದೆ. ಆತನಿಂದಾನೇ ವೈರಲ್ ಆಗಿದೆ ಅಂತ ಹೇಳಿ ಅಧಿಕಾರಿಗಳು ವರದಿಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ನ್ಯೂಸ್ ಫಸ್ಟ್ ಫೋಟೋ ವೈರಲ್ ಆದ ನಂತರದಲ್ಲಿ ಈ ಬಗ್ಗೆ ನಿಖರವಾದಂತಹ ಮಾಹಿತಿಯನ್ನ ಪ್ರಸಾರ ಮಾಡಿತ್ತು. ಯಾರು ಈ ರೌಡಿ ಶೀಟರ್ ವೇಲು ಅಂತಂದ್ರೆ ಇದೇ ವಿಲ್ಸನ್ ಗಾರ್ಡನ್ ನಾಗನ ಸಹಚರ, ಆತನ ಅತ್ಯಾಪ್ತ. ಸಿದ್ದಾಪುರ ಮಹೇಶನ ಕೊಲೆ ಮಾಡುತ್ತೆ ವಿಲ್ಸನ್ ಗಾರ್ಡನ್ ನಾಗನ ಗ್ಯಾಂಗ್. ಆತ ಜೈಲಿನಿಂದ ಹೊರಬಂದಂತಹ ತಕ್ಷಣ ಜೈಲಿನ ಮುಂಭಾಗದಲ್ಲೇ ಸಿದ್ದಾಪುರ ಮಹೇಶನನ್ನ ಸೇಡಿಗೆ ಸೇಡು ಅನ್ನುವಂತಹ ಸಿದ್ಧಾಂತದಲ್ಲಿ ಮರ್ಡರ್ ಮಾಡಲಾಗುತ್ತೆ. ಆ ಮರ್ಡರ್ ಕೇಸ್ನಲ್ಲಿ ಅರೆಸ್ಟ್ ಆದವರಲ್ಲಿ ಈ ವೇಲು ಕೂಡ ಒಬ್ಬ ಅನ್ನುವಂಥ ಮಾಹಿತಿ ಇದೆ. ಆತ ಇದೇ ಜೈಲಿನಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ತನ್ನ ಬಾಸ್ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಇರ್ತಾನೆ. ದರ್ಶನ್ ಹಾಗೆ ವಿಲ್ಸನ್ ಗಾರ್ಡನ್ ನಾಗ ಜೊತೆಗಿರುವುದನ್ನ ನೋಡಿ ಬಾಸ್ ಬಗ್ಗೆ ಒಂದು ವಿಡಿಯೋ ಮಾಡಬೇಕು, ಆ ಮೂಲಕ ಹೊರಗಡೆ ಹವಾ ಬೆಳೆಸ್ಕೊಳ್ಬೇಕು, ದರ್ಶನ್ ಜೊತೆಗೆ ನಾಗ ಇರುವಂತಹ ಫೋಟೋ ವಿಡಿಯೋಗಳನ್ನ ದೊಡ್ಡದಾಗಿ ಅದನ್ನ ತನ್ನ ವಲಯದಲ್ಲಿ ರೌಡಿ ಶೀಟರ್ಗಳ ವಲಯದಲ್ಲಿ ಅದನ್ನ ಶೇರ್ ಮಾಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಇದೇ ರೌಡಿ ಶೀಟರ್ ವೇಲು ಆ ಫೋಟೋಗಳನ್ನ ಕ್ಲಿಕ್ಕಿಸಿದ್ದ ಅನ್ನುವಂತಹ ಮಾಹಿತಿಯನ್ನ ಅವತ್ತೇ ನ್ಯೂಸ್ ಫಸ್ಟ್ ವರದಿಯನ್ನ ಪ್ರಸಾರ ಮಾಡಿತ್ತು. ಈಗ ತನಿಖಾಧಿಕಾರಿಗಳ ಕೈಗೆ ವರದಿ ಸೇರಿದೆ. ರೌಡಿ ಶೀಟರ್ ವೇಲು ಈ ವಿಡಿಯೋ ಹಾಗೆ ಫೋಟೋಗಳನ್ನ ಕ್ಲಿಕ್ ಮಾಡಿದ್ದು, ಆನಂತರ ವೈರಲ್ ಮಾಡಿದ್ದು ಬಟಾಬೈಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.